ಇಲ್ಲ ಅಂತ ಹೇಳಿದರೆ ವೆನ್ ಯು ಆರ್ ಎ ಸಕ್ಸಸ್ಫುಲ್ ಬ್ರ್ಯಾಂಡ್ ಎಲ್ಲರೂ ಕೇಳ್ತಾರೆ. ಎವ್ರಿಬಡಿ ವಾಂಟ್ ಟು ಇದು ಯಾವುದೋ ಪುನಃ ಮೂವಿ ಎಕ್ಸಾಂಪಲಲ್ಲಿ ಹೇಳೋದಾದರೆ ಯಾವುದೋ ಒಂದು ಆ್ಯಕ್ಷನ್ ಮೂವಿ ಹಿಟ್ ಆಯಿತು 10 ಮೂವಿ ಬರುತ್ತೆ. ಇದು ಹಿಟ್ ಆಯಿತು ಅಂತ ಅದು ಹಿಟ್ ಆಗಲ್ಲ. ಇದು ಹಿಟ್ ಆಗೋದಕ್ಕೆ ಏನೋ ಬೇರೆನೂ ರೀಸನ್ ಇರುತ್ತೆ. ಸೊ ಇದೆ ಆ ಇನ್ವಾಲ್ವ್ಮೆಂಟ್, ಆ ಪ್ಯಾಷನ್, ಅದನ್ನು ನೀವು ಅಸೆಸ್ ಮಾಡಿ ಫ್ರಾಂಚೈಸಿ 100%. ಅದನ್ನು ಹೇಗೆ ಅಸೆಸ್ ಮಾಡ್ತೀರಾ ಸಾಮಾನ್ಯವಾಗಿ? ಅಸೆಸ್ ಮಾಡೋದಕ್ಕೆ ತುಂಬ ಇದಿದೆ. ಫ್ರಾಂಚೈಸಿಗೆ ಇದು ಮಾಡೋದಕ್ಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು 5 ಯೂಶುವಲ್ ಆಗಿ ಸ್ಟೆಪ್ ಇದೆ. ನಾವು ವಿ ಟೆಸ್ಟ್ ಎನಿ ಪ್ರಾಸ್ಪೆಕ್ಟಿವ್ ಫ್ರಾಂಚೈಸಿ ಹೂ ಅಪ್ರೋಚಸ್ ಅಸ್. ನಾವು ಅವರನ್ನು ತುಂಬ ಸಲ ಟೆಸ್ಟ್ ಮಾಡ್ತೀವಿ. ಹೊಸಬರಾದರೆ ಅಂತ ಹೇಳಿದ್ರೆ ನಮ್ಮ ಆಫೀಸ್ ಕನಕಪುರ ರೋಡಲ್ಲಿ ಇರೋದು. ಫಸ್ಟ್ ದೇ ಹ್ಯಾವ್ ಟು ಅಪ್ಲೈ ಥ್ರೂ ದ ವೆಬ್ಸೈಟ್. ಓಕೆ. ಅದರಲ್ಲಿ ಇದು ಕೆಲವರು ಯಾರೋ ಫೋನ್ ಮಾಡ್ತಾರೆ, ಫ್ರಾಂಚೈಸಿ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಏನು ಬರುತ್ತೆ, ಅದಿದಂತೆಲ್ಲ ಹೇಳಲ್ಲ. ನಾವು ಹೇಳ್ಬೋದು, ಆದರೂ ಹೇಳಲ್ಲ. ನೀವು ಅಪ್ಲಿಕೇಶನ್ ಇದು ಮಾಡಬೇಕು. ಅದರಲ್ಲಿ ಒಂದು ಸೆಲೆಕ್ಷನ್ ಕ್ರೈಟೀರಿಯಾ ಇರುತ್ತೆ, ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ, ಒಂದು ಮಾರ್ಕೆಟ್ ಕ್ರೆಡಿಬಿಲಿಟಿ, ಇದೊಂದು ರೀಸನೇಬಲ್ ಅಸೆಸ್ಮೆಂಟ್ ಆಗುತ್ತೆ. ಅದರಲ್ಲಿ ಓಕೆ, ಇವನು ಚೆನ್ನಾಗಿದ್ದಾನೆ, ಇಲ್ಲಿ ಖಾಲಿ ಇದೆ, ಇದು ಸೂಟ್ ಆಗುತ್ತೆ, ಇನ್ವಾಲ್ವ್ಮೆಂಟ್ ಆಗೋವಂಥ ಒಂದು ಇದು ಕಾಣುತ್ತೆ ಅಂತ ಅಪ್ಲಿಕೇಶನ್ ಬಂದಾದಮೇಲೆ ದೆನ್ ನಮ್ಮ ಆಫೀಸಿಂದ ಫೋನ್ ಮಾಡ್ತಾರೆ. ಕೆಲವು ಸಲ ಫೋನು ಮಾಡಲ್ಲ, ದೇ ರೀಚ್ ಔಟ್. ಹಾಗೆ ಹೇಳ್ತೀವಿ, ನೀವು ಹ್ಯಾವ್ ಟು ಕಮ್ ಫಾರ್ ಎ ಫಸ್ಟ್ ರೌಂಡ್ ಇಂಟರ್ವ್ಯೂ ಟು ದ ಆಫೀಸ್ ಅಂತ. ಈ ಫೋನ್ ಮಾಡಿದವನು ಕೆಲವು ಸಲ ಇಲ್ಲ ನನಗೆ ಅಷ್ಟು ದೂರ ಬರೋದಕ್ಕಾಗಲ್ಲ, ಫೋನಲ್ಲೇ ಹೇಳು ಅಂತ ಹೇಳ್ತಾನೆ. ಆಗ ಅವನಲ್ಲೇ ರಿಜೆಕ್ಟ್. ಯಾಕೆ ಅಂತ ಹೇಳಿದ್ರೆ, ಒಂದು ಹೊಸ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋನಿಗೆ ಒಂದು ಬಂದು ಕೇಳೋವಷ್ಟು ತಾಳ್ಮೆ ಇಲ್ಲ ಅಂತ ಹೇಳಿದರೆ ವಿಲ್ ಹಿ ಬಿಕಮ್ ಎ ಗುಡ್ ಫ್ರಾಂಚೈಸಿ ಅಂತ. ಸೊ ಇದಾಗ್ತಾನೆ, ಪುನಃ ಬರ್ತಾನೆ. ಬಂದಾಗ ಅವ್ರ ಹತ್ರ ಎಲ್ಲ ವಿ ಹೈಲೈಟ್ ದ ಡಿಫಿಕಲ್ಟ್ ಸೈಡ್ ಆಫ್ ದ ಬಿಸ್ನೆಸ್. ಪ್ರತಿ ಸಲನೂ ವಿ ಹೈಲೈಟ್ ದ ಡಿಫಿಕಲ್ಟ್ ಸೈಡ್ ಆಫ್ ದ ಬಿಸ್ನೆಸ್. ಡಿಫಿಕಲ್ಟ್ ಸೈಡ್ ಅಂದರೆ ರಿಯಲ್ ಆಲ್ಸೋ ಇಟ್ ಈಸ್ ಡಿಫಿಕಲ್ಟಿ. 2 ಥರದ ಅಪ್ರೋಚ್ ಇರುತ್ತೆ. ಕೆಲವು ಸಲ ಯಾವುದೇ ಒಂದು ಬಿಸ್ನೆಸ್ಗೆ ಹೋದಾಗ ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಐ ಆಮ್ ನಾಟ್ ಸೇಯಿಂಗ್ ಅದರ್ಸ್ ಆರ್ ಡೂಯಿಂಗ್ ಇಟ್, ಬಿಸ್ನೆಸ್ ಇದ್ದು ಗುಡ್ ಸೈಡನ್ನು ಫುಲ್ ಇದು ಹೆಂಗಾದ್ರೂ ಬಂದು ತಗೊಳ್ಳಿ ಅಂತ. ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ದಟ್ ಎನಿ ಬ್ರ್ಯಾಂಡ್ ಡಸ್. ನಮ್ಮಲ್ಲಿ ಒಂದು ಇದರ ಕಷ್ಟನೂ ಅರ್ಥ ಮಾಡ್ಕೊಂಡು ಬಂದಿದ್ರೆ, ಹಿ ಈಸ್ ಮೆಂಟಲಿ ಪ್ರಿಪೇರ್ಡ್, ಹಿ ನೋಸ್ ಆ್ಯಂಡ್ ಹಿ ಥಿಂಕ್ಸ್ ಐ ಆಮ್ ಇನ್ವೆಸ್ಟಿಂಗ್ ಮೈ ಮನಿ. ಹೌದು. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದರ ಸ್ಟೆಪ್ಸ್ ಫಸ್ಟ್ ಅವನು ಆಫೀಸ್ಗೆ ಬಂದಾಗಲೇ ಓಕೆ ಅವನಿಗೆ ಇಂಟ್ರೆಸ್ಟ್ ಇದೆ ಅಂತ, ಇದನ್ನೆಲ್ಲ ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಒಂದು ಕೆಲವು ಸಲ ಹೇಳ್ತೀವಿ, ಓಕೆ ಒಂದು 60 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ, ಇಷ್ಟೆಲ್ಲ ಆಗಲ್ಲ, 40 ಲಕ್ಷದಲ್ಲಿ ಮಾಡ್ಬೋದಾ? ಇಲ್ಲ, ನಮ್ಮ ಕಂಡೀಷನ್ಸ್ ಆರ್ ವೆರಿ ಸ್ಟಿಂಜೆಂಟ್. ಅದೊಂದು ನೋ ಕಾಂಪ್ರಮೈಸ್, ಚೌಕಾಶಿ ಇಲ್ಲವೇ ಇಲ್ಲ. ಫಾರ್ 2 ರೀಸನ್ಸ್. ಕೆಲವು ಸಲ ಚೌಕಾಶಿ ಅವರಿಗೇನೋ ಕನ್ಸೆಷನ್ ಒಂದು ಕೊಡೋದಕ್ಕೂ ಆಗಲ್ಲ ಬಿಸ್ನೆಸ್ಸಲ್ಲಿ. ಎವ್ರಿಥಿಂಗ್ ಹ್ಯಾಸ್ ಅಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಗಾಟ್ ಎ ರೀಸನ್, ದಟ್ ಈಸ್ ವೈ ದಟ್ ಮಚ್ ಇನ್ವೆಸ್ಟ್ಮೆಂಟ್. ಅವನಿಗೂ ಗೊತ್ತಿರಬೇಕು ಇದೆಲ್ಲ ಮಾಡಲೇಬೇಕು ಅಂತ. ಅಡ್ಜಸ್ಟ್ಮೆಂಟ್ ಅಂತ ಹೇಳಿದರೆ ದಿಸ್ ನೋ ಲಿಮಿಟ್ ಫಾರ್ ದ ಅಡ್ಜಸ್ಟ್ಮೆಂಟ್. ಸೊ ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಇಷ್ಟಿದೆ. ಇದು ಇನ್ನೊಂದು ಫಸ್ಟ್ ಇಸ್ ಇನ್ವೆಸ್ಟ್ಮೆಂಟ್. ಇದು ಓನ್ ಮನಿನಾ ಅಂತ ಕೇಳ್ತೀವಿ. ಇಲ್ಲೆಲ್ಲ ನಾನು ಬಾರೋಡ್ ಮನಿ ಅಂತ ಹೇಳಿದರೆ ಇಲ್ಲ, ಇಟ್ ಹ್ಯಾಸ್ ಟು ಬಿ 80% ಓನ್ ಮನಿ. ಯಾಕೆ ಅಂತ ಹೇಳಿದರೆ, ಒಂದು ನಾಳೆ ಈ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು 10%, 20% ರಿಸ್ಕ್ ಇದ್ದೇ ಇದೆ. ನಾಳೆ ಏನಾದರೂ ಆದರೆ ಯುವರ್ ಬಿಸ್ನೆಸ್ ಶುಡ್ ನಾಟ್ ಹಿ ಶುಡ್ ಹ್ಯಾವ್ ದ ಸಸ್ಟೈನಿಂಗ್ ಕೆಪಾಸಿಟಿ. 100 ಔಟ್ಲೆಟ್ ಮಾಡಿದರೆ ಒಂದು 90 ಔಟ್ಲೆಟ್ ಫಸ್ಟ್ ಡೇ ಇಲ್ಲ ಆಗುತ್ತೆ. 10 ಔಟ್ಲೆಟ್ ಇಟ್ ಮೈಟ್ ಟೇಕ್ ಸಮ್ ಟೈಮ್. ಅದು ಒಂದು. ಇನ್ನೊಂದು, ಹಿ ಹ್ಯಾಸ್ ಟು ಅವನ ಲೈಫ್ಗೆ ಏನು ತೊಂದರೆ ಆಗಬಾರ್ದು. ಇದು ಈ ಬಿಸ್ನೆಸ್ಸಲ್ಲಿ ಇದ್ದಾದರೆ ಎಲ್ಲೋ ಬಾರೋಡ್ ಮನಿ ಬಂದು ಅದು ಹಣ ಬಾರೋಡ್ ಮನಿ ಇದ್ದಾಗ ಹಿ ಶುಡ್ ನಾಟ್ ಕಾಂಪ್ರಮೈಸ್ ಆನ್ ದ ಕ್ವಾಲಿಟಿ, ಹಿ ಶುಡ್ ನಾಟ್ ಕಾಂಪ್ರಮೈಸ್ ಆನ್ ದ ಪ್ರೋಸೆಸ್, ಹಿ ಶುಡ್ ನಾಟ್ ಕಾಂಪ್ರಮೈಸ್ ಆನ್ ದ ಮ್ಯಾನ್ ಪವರ್. ಇದೆಲ್ಲ. ಸೊ ಅದರಲ್ಲಿ ಸ್ವಲ್ಪ ಜನ ಇದಾಗ್ತಾರೆ. ಅದು ಒಂದು ಇಟ್ಸ್ ಎ ಸ್ಮಾಲ್ ಪಾರ್ಟ್. ಅಗ್ನಿ ಪರೀಕ್ಷೆ, ಇನ್ವೆಸ್ಟ್ಮೆಂಟ್ ಇದು ತುಂಬ ಇನ್ವೆಸ್ಟ್ಮೆಂಟ್ ಆಯಿತು. ಇನ್ವಾಲ್ವ್ಮೆಂಟ್, ಕೆಲವರು ಹೇಳ್ತಾರೆ ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನಾವು 50 ನಾನು 1 ಕೋಟಿ ಆದರೂ ಪರವಾಗಿಲ್ಲ ಕೊಡಿ ಅಂತ. ಅದೆಲ್ಲ ಕ್ರೈಟೀರಿಯಾ. ಅವನಿಗೆ ಇನ್ವಾಲ್ವ್ ಆಗೋ ಟೈಮ್ ಇದೆಯಾ ಅಂತ ಭಾರಿ ಇಂಪಾರ್ಟೆಂಟ್. ಕಮಿಟ್ಮೆಂಟ್ ಇದೆಯಾ ಅಂತ. ಇಟ್ ಈಸ್ ಇನ್ ಡೆಪ್ತ್ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರೆ 2 ವಿಧ ಇದೆ. ಒಂದು ಸರ್ಫೇಸ್ ಲೆವೆಲ್ ಇನ್ವಾಲ್ವ್ಮೆಂಟ್, ಮೇಲಿಂದ ಇದು ನೀವು ಕಸ್ಟಮರ್ ಆಗಿ ಬಂದು ನೋಡಿದಾಗ ಎಲ್ಲವೂ ಯಾವುದೇ ರೆಸ್ಟೋರೆಂಟಿಗೆ ಹೋದರೆ ನೀಟೇ ಕಾಣುತ್ತೆ, ನೀವು ಇನ್ಡೆಪ್ತ್ ಆಗಿ ನೋಡಿದಾಗ ಮಾತ್ರ ಸರಿ ಇರಲ್ಲ. ಸೊ ಆ ಥರದ ಇನ್ವಾಲ್ವ್ಮೆಂಟ್ ಇದೆಯಾ ಅದು ಅಂತ. ಇನ್ವಾಲ್ವ್ಮೆಂಟ್ ಇದೆ, ಆದರೆ ಸ್ಕಿಲ್ ಸೆಟ್ ಇದೆಯಾ, ಕಾಂಪಿಟೆನ್ಸಿ ಇದೆಯಾ, ಎಬಿಲಿಟಿ ಟು ಗೆಟ್ ದ ಮ್ಯಾನ್ ಪವರ್. ನಮ್ಮ ಇದರಲ್ಲಿ ವೆದರ್ ಇಟ್ ಈಸ್ ಕಂಪನಿ ಔಟ್ಲೆಟ್ ಆರ್ ಎ ಫ್ರಾಂಚೈಸಿ ಔಟ್ಲೆಟ್, ವಿ ಡೋಂಟ್ ಪ್ರೊವೈಡ್ ಮ್ಯಾನ್ ಪವರ್. ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ದಿಸ್ ಇಂಡಸ್ಟ್ರಿ. Attrition is the biggest challenge. High maximum attrition in the QSR industry. ಯಾಕೆಂತ ಹೇಳಿದ್ರೆ
ರೆಸ್ಟೋರೆಂಟ್ ಬಿಸ್ನೆಸ್ಗೆ ಬರೋರೆಲ್ಲ ಬೈ ಪ್ಯಾಷನ್ ಬರೋರು ಭಾರಿ ಕಡಿಮೆ ಇರುತ್ತೆ. ನಮ್ಮ ಸ್ಕೂಲಲ್ಲಿ ಕೇಳಿದರೆ ನೀವು ದೊಡ್ಡವರಾಗಿ ಏನಾಗ್ತೀರಾ ಅಂತ ಹೇಳಿದ್ರೆ ಪೈಲಟ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಚಾರ್ಟರ್ಡ್ ಅಕೌಂಟೆಂಟ್, ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದವರು ಯಾರೂ ಇರಲ್ಲ. ಸೊ ಇದು ಎಲ್ಲೂ ಕೆಲಸ ಸಿಗದವರು ಇಲ್ಲಿ ಬರುವಂಥದ್ದು ಹೆಚ್ಚಾಗಿ. ಈಗ ಎಲ್ಲ ಸ್ಕಿಲ್ ಏನು ಬೇಕಿಲ್ಲ ಅದಕ್ಕೆ ಅಲ್ವಾ? ಸ್ಕಿಲ್ ಬೇಕು ಅಂತಿಲ್ಲ, ಬಟ್ ಈಗ ಎಲ್ಲ ಶೆಫ್ ಆಗಬೇಕು ಅದು ಇದೆಲ್ಲ ಬರೋದು ಪ್ಯಾಷನಲ್ಲಿ ಬರೋರು ಒಂದು 10% ಇದ್ದಾರೆ. ಸೊ ಅಂಥವ್ರನ್ನ ತರಬೇಕು. ಡಿಮಾಂಡ್ ಈಸ್ ಹ್ಯೂಜ್, ಸಪ್ಲೈ ಈಸ್ ವೆರಿ ಲಿಮಿಟೆಡ್. ಸೊ ಇಟ್ರಿಷನ್ ಈಸ್ ಹೈ. ಸೊ ನಮ್ಮಲ್ಲಿ ಯಾವಾಗಲೂ ಹೇಳ್ತೀವಿ, ಒಂದು ಮ್ಯಾನ್ ಪವರ್ ಮೇಂಟೈನ್ ಮಾಡೋದಕ್ಕೆ ಸ್ಯಾಲ್ರಿಗೆ ಕೆಲಸ ಬಿಡೋರು ಇಟ್ ಈಸ್ 4th or 5th ರೀಸನ್ಗೆ ಕೆಲಸ ಬಿಡ್ತಾರೆ. ಅವರಿಗೆ ರೆಸ್ಪೆಕ್ಟ್, ಅವರಿಗೆ ಗ್ರೋತ್ ಪಾತ್, ಅವರಿಗೆ ಸೆಕ್ಯೂರಿಟಿ, ಅವರಿಗೆ ಟ್ರೀಟ್ಮೆಂಟ್, ದೀಸ್ ಎಲ್ಲ ಇಂಪಾರ್ಟೆಂಟ್. ಆ ಎಲ್ಲ ಸ್ಕಿಲ್ ಸೆಟ್ ನಮ್ಮ ಫ್ರಾಂಚೈಸಿಗೆ ಬರೋವನಿಗೆ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಇದು 3 ಟಿಕ್ ಆಯಿತು. ಅವನಿಗೆ ಪ್ಯಾಷನ್ ಇದೆಯಾ ಅಂತ. ಎಲ್ಲೋ ಒಂದು ನನಗೆ ಒಂದು ಎಲ್ಲೋ ಆ ಫ್ರಾಂಚೈಸ್ ತಗೊಂಡವರೆಲ್ಲ ಒಳ್ಳೆ ಹಣ ಮಾಡ್ತಾ ಇದ್ದಾರೆ, ನಾನು ತಗೋತೀನಿ ಅಂತ ಹೇಳಿದ್ರೆ ಈಸ್ ಲುಕಿಂಗ್ ಎಟ್ ದ ಮನಿ ಇನ್ಕಮಿಂಗ್. ಬಟ್ ದ್ಯಾಟ್ ಡಸಂಟ್ ಸರ್ವ್ ದ ಪರ್ಪಸ್. ಹಿ ಹ್ಯಾಸ್ ಟು ಹ್ಯಾವ್ ದಟ್ ಪ್ಯಾಷನ್. ಅದು ಇದೆ ಅಂತ ಹೇಳಿದ್ರೆ ಈಸಿ ಡಿಸಿಪ್ಲೈನ್ಡ್ ಅಂತ. ಕೆಲವು ಸಲ ಬಂದಾಗ ಹೌ ನೀಟ್ಲಿ ಹೀಸ್ ಡ್ರೆಸ್ಡ್, ನೀಟಾಗಿ ಶೇವ್ ಮಾಡಿದ್ದಾನ, ಒಳ್ಳೆ ಕ್ಲೀನ್ ಕ್ಲೋತ್ ಹಾಕಿದ್ದಾನ, ಟೈಮಿಗೆ ಬರ್ತಾನ, ಅದು ಇದೆಲ್ಲನೂ ಚೆಕ್ ಮಾಡ್ತೀವಿ. ಬಿಕಾಸ್ ಡಿಸಿಪ್ಲಿನ್ ಎನಿ ಬಿಸ್ನೆಸ್ಗೆ ಸಕ್ಸಸ್ಗೆ ನಾನು ಹೇಳ್ತೀನಿ, ನಾವು ಸಲ ಇಂಟೆಲಿಜೆನ್ಸನ್ನು ತುಂಬ ಹೈಪ್ ಮಾಡ್ತೀವಿ. ಇಂಟೆಲಿಜೆನ್ಸ್ ಈಸ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಡಿಸಿಪ್ಲೈನ್ ಆ್ಯಂಡ್ ಡೆಡಿಕೇಶನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ ಫ್ರಾಂಚೈಸಿಗೆ ಡಿಸಿಪ್ಲೈನ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದು ಫಸ್ಟ್ ರೌಂಡ್ ಆಗುತ್ತೆ. ಅದು ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಅಂತ ಇರುತ್ತೆ. ಅದಾದಮೇಲೆ ಆಪರೇಷನ್ ಟೀಮ್ ಅಂತ ಇರುತ್ತೆ. ಅವ್ರು ಇನ್ನೊಂದು ರೌಂಡ್ ಪುನಃ ಅವನು ಹೋದಾದ್ಮೇಲೆ ಪುನಃ ಕರೆಸ್ಕೋತೀವಿ ಒಂದು ವಾರ ಬಿಟ್ಟು. ಅವನು ಅಷ್ಟರಲ್ಲಿ ಕೆಲವು ಸಲ ಮೊನ್ನೆ ತಾನೇ ಹೊಂದಿರೋದು ಇದು ಕಂಪನಿ ಸರಿಲ್ಲ, ಪುನಃ ಕರೀತಾರೆ ಅಂತ ಹೇಳಿ ಹೋಗೋರು ಇರ್ತಾರೆ. ಅವ್ನು ಬರ್ತಾನೆ. ಅದು ಮುಂದೆ ನಂತರ ಟಾಪ್ ಮ್ಯಾನೇಜ್ಮೆಂಟ್ ಕೋರ್ ಕಮಿಟಿ ಇದೆ, ಅವರಲ್ಲಿ 3 ಜನ ಅಪ್ರೂವ್ ಆಗಿರಬೇಕು ಈ ಫ್ರಾಂಚೈಸಿನ. ದಟ್ಸ್ ದ ಫೈನಲ್ ರೌಂಡ್. ಅದು ಆದಾಗ ಹಿ ಬಿಕಮ್ಸ್ ಎನ್ ಅಪ್ರೂವ್ಡ್ ಫ್ರಾಂಚೈಸಿ. ಆಮೇಲೆ ಯಾವುದೋ ಒಂದು ಜಾಗ, ಈಗ ನಾಳೆ ನಿಮ್ಮವರು ಕುಂದಾಪುರ ಅಲ್ವಾ, ಕುಂದಾಪುರದಿಂದ ಬಂದರು ಅಂತ ಇಟ್ಕೊಳ್ಳಿ. ಅವರು ಬಂದು ಕುಂದಾಪುರದಲ್ಲಿ ಒಂದು ನಮ್ಮ ವಿ ಡಿ ಟೀಮು ಜಾಗ ಹುಡುಕ್ತಾರೆ. ಒಳ್ಳೆ ಲೊಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವು ಸಲ ನಮ್ಮ ಫ್ರಾಂಚೈಸಿನೇ ಒಳ್ಳೆ ಜಾಗ ತಂದು ಕೊಡಬೇಕು ಅಂತ ಕಾಯ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ನಾವೇ ಮಾಡಿಕೊಟ್ರೆ ಅವರು ಇದು ಮಾಡಲ್ಲ. ಸೊ ಅಪ್ರೂವ್ಡ್ ಫ್ರಾಂಚೈಸಿ ಒಳ್ಳೆ ಜಾಗ ಸಿಗದೆ ಬ್ಯಾಕ್ಔಟ್ ಆದವರು ತುಂಬ ಜನ ಇರ್ತಾರೆ. ಸೊ ಅವ್ರು ಅಪ್ರೂವ್ಡ್ ಫ್ರಾಂಚೈಸಿ ಆದಮೇಲೆ ಒಂದು 3-4 ಜನ, ಕುಂದಾಪುರಕ್ಕೆ ಒಂದು 5 ಜನ ಅಪ್ಲೈ ಮಾಡಿ ಅಪ್ರೂವ್ಡ್ ಫ್ರಾಂಚೈಸಿ ಆಗಿದ್ದಾರೆ. 4 ಜನನೂ ಹುಡುಕ್ತಾ ಇದ್ದಾರೆ. ಯಾರಿಗೆ ಕ್ವಿಕ್ಕಾಗಿ ಒಳ್ಳೆ ಜಾಗ, ಒಳ್ಳೆ ಕಮರ್ಷಿಯಲಲ್ಲಿ ಜಾಗ ಇದಾಗಿ ಸಿಗುತ್ತೆ, ಹುಡುಕೋದಕ್ಕೆ ಸಾಧ್ಯ ಆಗುತ್ತೆ, ಅವನು ಹಿ ಬಿಕಮ್ಸ್ ದ ಫ್ರಾಂಚೈಸಿ. ಸ್ಕ್ರೂಟಿನೈಸೇಷನ್ ಇಸ್ ಅಂಡರ್ಸ್ಟ್ಯಾಂಡಬಲ್. ಯಾಕಂದ್ರೆ ಒಂದು ಪಾರ್ಲರ್ ಬ್ರ್ಯಾಂಡ್ ಹಾಳಾದ್ರೆ ಇಟ್ ಕ್ಯಾನ್ ಇಂಪ್ಯಾಕ್ಟ್ ಅದರ್ ಎವ್ರಿವೇರ್. ಬಿಕಾಸ್ ಕಸ್ಟಮರ್ ಡಸನ್ ಸೇ ದಟ್ ಆ ಕುಂದಾಪುರ ಫ್ರಾಂಚೈಸಿ ಹಾಳು ಮಾಡಿದ ಅಂತ ಯಾರು ಹೇಳಲ್ಲ. ಫಾರ್ ಇನ್ ಪೋಲಾರ್ ಬೇರ್ ಎಕ್ಸ್ಪೀರಿಯನ್ಸ್ ಇಸ್ ಬ್ಯಾಡ್. ಇದು ಒಂದು ಕಮೆಂಟ್ ಕೂಡ ಇನ್ನೊಂದು ಕಮೆಂಟ್ ಹಾಳು ಮಾಡ್ಬೋದು. ಬಟ್ ಇಲ್ಲಿ ಕ್ವಶನ್, ಇಷ್ಟು ಸ್ಕ್ರೂಟಿನೈಸ್ ಮಾಡಿ ಫ್ರಾಂಚೈಸಿ ತಗೊಂಡ್ಮೇಲೆ ಇನ್ವೆಸ್ಟ್ಮೆಂಟ್ ಇಫ್ ಇಟ್ ಇಸ್ ಕಾನ್ಫಿಡೆನ್ಷಿಯಲ್ ಇಟ್ ಇಸ್ ಓಕೆ, ಬ್ರೇಕ್ ಇವನ್ ಹಾಕಿ ನಾವು ಸರಿಸುಮಾರಾಗಿ ಎಷ್ಟು ವರ್ಷ ಬೇಕಾಗುತ್ತೆ?